वेलकम टू एम न्यूज़ बीजापुर। चलिए चलते हैं आज की खबरों की ओर। बीजापुर जिले को 371 जे में शामिल करने को लेकर आंदोलन। आज किसान नेता कंगनाल सर के नेतृत्व में बीजापुर जिले को आर्टिकल 371 जे में शामिल करने को लेकर श्री सिद्धेश्वर मंदिर से एक पद यात्रा करके बीजापुर जिला अधिकारी ऑफिस पहुंचकर भारत के राष्ट्रपति, प्रधानमंत्री, राज्य के मुख्यमंत्री और गवर्नर को मनवी पत्र दिया गया। आपकी जानकारी के लिए हम बता दें कि आर्टिकल 371 जे कहता है कि भारत के 12 राज्यों को एक विशेष स्थान देते हुए वहां अलग से एक बोर्ड बनाकर अनुदान देने और पब्लिक एम्प्लॉयमेंट में स्पेशल रिजर्वेशन की बात करता है, जिसके लागू होने से गरीब बच्चों को बहुत फ़ायदा होगा। कंगनाल सर ने मीडिया से बात करते हुए नेताओं पर कई आरोप लगाते हुए अपनी बात रखी। ವಿಜಯಪುರ ಜಿಲ್ಲೆಯನ್ನ 371 ಜೆ ವ್ಯಾಪ್ತಿಗೆ ಸೇರಿಸಬೇಕಂತ ವಿಷಯದಿಂದ ನಾವು ಇವತ್ತಿನ ದಿವಸ ಬಿಜಾಪುರ ಜಿಲ್ಲೆ ಜನರ ಕರ್ಕೊಂಡ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿ ಒಳಗೆ ಪಾದಯಾತ್ರೆ ಮುಖಾಂತರ ಬಂದಿದ್ದೇವೆ। ಈ 371 ಜೆ ಇದರ ಸಲುವಾಗಿ ದೇಶದ ಪ್ರಧಾನಿಗಳು, ರಾಷ್ಟ್ರಪತಿಗಳು, ಕೇಂದ್ರ ಗೃಹ ಸಚಿವರು, ರಾಜ್ಯಪಾಲರು, ಆಮೇಲೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಇವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಕೊಟ್ಟಿದ್ದೇವೆ ಡಿಸಿ ಅವರ ಮುಖಾಂತರ। ಈ 371 ಜೆ ನಾವು ಕಳೆದ 14 ವರ್ಷಗಳಿಂದ ನಾವು ಜಿಲ್ಲೆಯನ್ನ ವಂಚಿತ ಮಾಡಿದವರು ಯಾರಪ್ಪ ಅಂದ್ರೆ ನಮ್ಮ ಜಿಲ್ಲೆಯ ರಾಜಕಾರಣಿಗಳು। ಹೆಂಗ ರಾಜಕಾರಣಿಗಳು ಇದು ಮಾಡ್ಯಾರಪ್ಪ ಅಂತಂದ್ರೆ ಅವ್ರು ಎದಕ್ ಬೇಕಾ ಅಷ್ಟು ಯೂಸ್ ಮಾಡ್ತಾರೆ, ನಮ್ಮನ್ನ ಉಳಿಕೆದಕ್ಕೆ ಯೂಸ್ ಮಾಡೋದಿಲ್ಲ। ಅವ್ರಿಗೆ ಏನಾಗಬೇಕು, ಅವ್ರ ಶಿಕ್ಷಣ ಸಂಸ್ಥೆಗಳು ಇಂಪ್ರೂವ್ಮೆಂಟ್ ಆಗಬೇಕು, ದೊಡ್ಡ ದೊಡ್ಡವ್ರ ಮಕ್ಕಳು ಅವರು ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕು, ಅವರಿಂದ ಡೊನೇಷನ್ ತಗೋಬೇಕು, ಇದು ಮಾಡಬೇಕು, ಸರ್ಕಾರಿ ಶಾಲೆಗಳನ್ನು ಇಂಪ್ರೂವ್ಮೆಂಟ್ ಮಾಡಬಾರ್ದು ಅನ್ನೋ ವಿಚಾರ ಅವ್ರದ್ದು। ಈ 371 ಜೆದಿಂದ ನಮ್ಮ ಜಿಲ್ಲೆಗೆ ಸಾಕಷ್ಟು ಅನುದಾನ ಬರುತ್ತೆ। ಆ ಅನುದಾನದಿಂದ ಜನರಿಗೆ ಕೊಟ್ರಪ್ಪ ಅಂತಂದ್ರೆ ಜನರು ಎಷ್ಟೋ ಶ್ರೀಮಂತರಾಗ್ತಾರೆ। ಅದನ್ನ ಈ ಜನರನ್ನ ಶ್ರೀಮಂತ ಮಾಡಬಾರ್ದು ಅನ್ನೋದು ಒಂದೇ ವಿಚಾರ ಅವ್ರದ್ದು ಜನಪ್ರತಿನಿಧಿಗಳಿದೆ। ನಿಮ್ಗೆ ಹೇಳ್ಬೇಕಂದ್ರೆ ಜನಪ್ರತಿನಿಧಿ ಯಾಕಪ್ಪ ಅಂತಂದ್ರೆ ಇವ್ರ ಇಂಪ್ರೂವ್ಮೆಂಟ್ ಆದ್ರಪ್ಪ ಅಂದ್ರೆ ನಮಗೆ ವೋಟ್ ಹಾಕೋದಿಲ್ಲ, ಈ ಒಂದು ಅವ್ರಿಗೆ ಅಂಜಿಕಿದೆ। ನಿಮ್ಗೆ ಹೇಳ್ಬೇಕಂದ್ರೆ ಯಾಕ ವಿದ್ಯಾಭ್ಯಾಸ ಆದ್ರಪ್ಪ ಅಂತಂದ್ರೆ ನಮ್ಮನ್ನ ತುಳಿತಾರ ಅನ್ನೋದು ಒಂದು ಕಾಯಂ ಇದೆ ಅವ್ರಿಗೆ। ನಿಮ್ಗೆ ಹೇಳ್ಬೇಕಂದ್ರೆ ಅವರು ಹಣದ ಇದ್ರಾಗ ಅದಾರ। ಈ ಎಲ್ಲ ಒಂದು ವಿಚಾರ ಹೆಂಗಪ್ಪ ಅಂದ್ರೆ ಹೋರಾಟದ ಇಚ್ಕೊಳ್ರಿ, ನೀವು ಎಷ್ಟು ಗಾಡಿ ಬೇಕು ಅಷ್ಟು ಗಾಡಿ ಕೊಡಿಸ್ತಾರ, ಅಷ್ಟು ಮಂದಿ ಬರ್ತಾರ। ಈ ನಮ್ಮ 371 ಜೆ ಹೋರಾಟ ಹಂಗಿಲ್ಲ, ಇದಕ್ಕೆ ನಾವು ಕಾವು ಏರ್ಸಕ್ ಚಾಲು ಮಾಡ್ಯಾವ್ರಿ। ಈಗ ನಿಮ್ಗೆ ಹೇಳ್ಬೇಕಂದ್ರೆ ಇನ್ನ 3 ಆಯಾಮ ಅದಾವ। ಈ 3 ಆಯಾಮದಾಗ ಲಾಸ್ಟ್ ಆಯಾಮಕ್ಕೆ ಎಷ್ಟು ಮಂದಿ ಕೊಡ್ತದ ಅನ್ನೋದು ಬಿಜಾಪುರ ಜಿಲ್ಲೆಯ ಜನರಿಗೆ ಗೊತ್ತಾಗತ್ತೆ। ನಿಮ್ಗೆ ಹೇಳ್ಬೇಕಂದ್ರೆ ಆದ ಕಾರಣ ನಾ ಹೇಳಕ್ ಇಷ್ಟಪಡ್ತೀನಿ ಬಿಜಾಪುರ ಜಿಲ್ಲೆಯ ಜನತೆಗೆ, ಆಮ್ಯಾಗ ಸಂಘ ಸಂಸ್ಥೆಯವರಿಗೆ, ಇದು ನಮ್ಮ ಹೋರಾಟ ಅಲ್ಲ, ಮಲ್ಲಿಕಾರ್ಜುನ್ ಕಂಗನಾಳ ಅವ್ರ ಹೋರಾಟ ಅಲ್ಲ, ಬಿಜಾಪುರ ಜಿಲ್ಲೆಯ ಜನರ ಹೋರಾಟ ಇದು। ಅದಕ್ಕೆ ನೀವು ಎಷ್ಟು ಜನರು ಎಲ್ಲರೂ ಕೂಡ್ತೀರಿ ಅಷ್ಟು ಈ ಒಂದು ಹೋರಾಟ ಒಂದು ಸ್ವರೂಪ ಬೇರೆ ತಾಳ್ತದ ತಕ್ಷಣ ನಾ ಹೇಳಕ್ ಇಷ್ಟಪಡ್ತೀನಿ। ನಿಮ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಜನರಿಗೆ ನೋಡ್ರಿ, ಶಿಕ್ಷಣದಲ್ಲಿ ಒಂದು ಅನುಕೂಲ ಆಗತ್ತೆ, ಆಮ್ಯಾಗ ನೌಕರಿ ಒಂದ್ ಏನಂತ ಮೀಸಲಾತಿದಾವೆ। 80% ನಮ್ಮ ರಾಜ್ಯದಾಗಲೇ ಅಪಾಯಿಂಟ್ಮೆಂಟ್ ಆಗೋದಪ್ಪ ಅಂದ್ರೆ 80% ಇಲ್ಲಿ ಅವ್ರನ್ನ ತುಂಬ್ಕೋಬೇಕು, 20% ಹೊರ ಜಿಲ್ಲೆಗೆ ತುಂಬ್ಕೋಬೇಕಂತ ಒಂದು ಕಂಡೀಷನ್ ಅದಾವೆ। ಆಮ್ಯಾಗ ಎಜುಕೇಶನ್ 80% ಜನರಿಗೆ ಇಲ್ಲಿ ಕೊಡ್ಬೇಕು, 20% ಹೊರ ಜಿಲ್ಲೆಗೆ ಕೊಡ್ಬೇಕಂತೆ, ಈ ಟೈಪ್ ಕಂಡೀಷನ್ ಅದಾವ। ಇದರಿಂದ ನಮ್ಮ ಮಕ್ಕಳ ಶಿಕ್ಷಣ ಏನಾಗತ್ತಪ್ಪ ಅಂದ್ರೆ ಜನರಿಗೆ ವಿತೌಟ್ ಫೀಸ್ ಮ್ಯಾಗ ನಡೀತೈತಿ। ಏನ್ ಗೌರ್ಮೆಂಟ್ ಫೀಸ್ ತುಂಬೋದಾಗ್ತೈತಿ, ಆ ಫೀಸ್ ದಲ್ಲೇ ನಾವು ಮುಂದಕ್ಕೆ ಹೋಗ್ತೇವೆ। ಇದರಿಂದ ಒಂದ ಏನ ನಮ್ಮ ಶಾಸಕರುಗಳ ಸಂಘಗಳದಾವ, ವಿದ್ಯಾಸಂಸ್ಥೆಗಳು ಅವೆಲ್ಲ ಒಂದು ತಲೆ ಹಿಡಿತದ ತಕ್ಷಣ ಈ ರೀತಿಯಾಗಿ ಒಂದು 371 ಜೆ ಕೊಡ್ತಾ ಇಲ್ಲ। ವಿಧಾನಸೌಧದಲ್ಲಿ ಪ್ರತಿ ಒಂದ್ಸಲ ಅವ್ರು ಧ್ವನಿ ಎತ್ತಿದ್ದಾರೆ ಉತ್ತರ ಕರ್ನಾಟಕ ಬಗ್ಗೆ, ಸಾಕಷ್ಟು 370 ಜೆ ಬಗ್ಗೆ ಯಾಕೆ ಅವ್ರು ಧ್ವನಿ ಎತ್ತಾ ಇಲ್ಲ? ಇನ್ ಮ್ಯಾಗ ಅವ್ರಿಗೆ ನಾವು ಚಾಲು ಮಾಡಿದೇವ್ರಿ। ನಿಮ್ಗೆ ಹೇಳ್ಬೇಕಂದ್ರೆ ಈಗೇನ ಅವರು ಬಿಜೆಪಿ ಸರ್ಕಾರದ ಶಾಸಕರೆಲ್ಲ ಏನಲ್ಲ, ಈಗ ನೀವು ಒಂದ್ ದಿವ್ಸ ನಮ್ಮ ಹೋರಾಟಕ್ಕೆ ಬಂದು ಬೆಂಬಲ ಕೊಡ್ರ ಹೇಳ್ತೀವಿ। ನಾವೇನ ಇವ್ರಿಗೆ ಕಾಂಗ್ರೆಸ್ ಅವ್ರು ಕೊಡ್ಬೇಕು, ಬಿಜೆಪಿ ಅವ್ರು ಕೊಡ್ಬೇಕಂತೇನಿಲ್ಲ, ಅವರು ನಮ್ ಜೊತೆ ಬಂದ್ರೆ ನಮ್ಗೇನ ಅವ್ರಿಗೆ ಬೇಡ ಹೇಳೋದಿಲ್ಲ ಅವ್ರಿಗೆ। ನಿಮ್ಗ ಅಲ್ಲಿ ಮಾಡಕ್ ಕಳಿಸಿದೇವಿ, ಎಲ್ಲೇ ಸದನದಾಗ ಬಡದಾಡಕ್ ಕಳಿಸಿವಿ, ಸದನದಾಗ ಇದನ್ನ ತಗೊಂಡು ನಮಗ್ ಮಾಡಿ ಕೊಡ್ರ ತಕ್ಷಣ ನಾವು ಇಲ್ಲಿ ನಿಮಗೆ ಆಗ್ರಹ ಮಾಡಕತ್ತೀವಿ। ಇನ್ನ ಉತ್ತರ ಕರ್ನಾಟಕ ಇದು ಬಿಜಾಪುರದಲ್ಲಿ ಅಭಿವೃದ್ಧಿ ಆಗಿಲ್ಲ ಹೇಳ್ತಿದ್ದಾರೆ। ಈಗ 371 ಜೆ ಇದು ಬಂದಂದ್ರೆ ನೀವು ತಾವೇ ಹೇಳಕತ್ತೀರಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಅಭಿವೃದ್ಧಿ ಆಗಿ ಚಾಲು ಆಗ್ತದೆ, ಅವ್ರು ಯಾಕೆ ಇದ್ರ ಬಗ್ಗೆ ಧ್ವನಿ ಇರ್ತಲ್ಲ? ಅವ್ರಿಗೇನು ಬೆಟ್ ಆಗಿದ್ರಿ? ಅವ್ರಿಗೇನು ಮನವಿ ಕೊಟ್ರಿ? ಇಲ್ಲ, ಅವ್ರಿಗೇನು ಬೆಟ್ ಆಗಿಲ್ರಿ। ಇನ್ನು ಒಟ್ಟರಿಗೆ ನಾವು ಏನೈತಿ ಎಲ್ಲ ಮನಿಗೆ ಹೋಗಿ ಬೆಟ್ ಆಗೋ ವಿಚಾರ ಅದಾವ। ಇನ್ನ 3 ಆಯಾಮ ಅದಾವ ನಮ್ಮ
ಆ 3 ಆಯಾಮದಾಗ ನೀವು ಯಾವ ಶಾಸಕರು ಅದರಿ ಏನ್ ಮಿನಿಸ್ಟರ್ಗಳು ಅದರಿ ನಮ್ಮ ಜಿಲ್ಲೆಯ ಬಗ್ಗೆ ನಿಮಗೆ ಕಿಂಚಿತ್ತು ಕಾಳಜಿ ಇತ್ತಪ್ಪ ಅಂದ್ರೆ ನಾವು ಬಂದು ಭೇಟಿ ಆಗ್ತೇವೆ. ಭೇಟಿ ಆಗದೆ ಇದ್ರೆ ನೀವು ಬರಾಕ್ ಅನುಕೂಲ ನಮ್ಗೆ ನಿಮ್ಗೆಲ್ಲ ಸ್ವಾಗತ ಮಾಡ್ತೇವೆ ನಾವು. ಇಲ್ಲಿವರೆಗೆ ನೀವು 11 ವರ್ಷ ನಮ್ಗೆ ಏನ ಅನ್ಯಾಯ ಮಾಡಿರಿ ಅದು ಮಾಡೋದಕ್ಕ ನಾವೇನು ಅದನ್ನ ನಿಮ್ ಮ್ಯಾಗ ಇಟ್ಕೊಳ್ಳೋದಿಲ್ಲ. ನೀವು ಬಂದು ನಮ್ಗ ಇನ್ನು ಮುಂದಿನ ಹೋರಾಟದ ಬಗ್ಗೆ ಒಟ್ಟು 371 ಜೆ ಆಗುವವರೆಗೆ ನಾವು ಬಿಡುದಿಲ್ಲ. ಆದ ಕಾರಣ ಒಂದ ಯಾರ್ರಿ ಉಸ್ತುವಾರಿ ಮಂತ್ರಿಗೆ ಲಾಸ್ಟ್ ಟೈಮ್ ನಾವು ಕಳಿಸಿದೇವ್ರಿ ಸರ್. ಎಲ್ಲ ಜಿಲ್ಲಾಧಿಕಾರಿಗಳ ಮುಖಾಂತರ ಲೆಟರ್ ಕಳಿಸಿವಿ, ಕೊರಿಯರ್ ಕಳಿಸಿದೀವಿ. ಅವರಿಂದ ಯಾವ್ದು ನಮಗೆ ಉತ್ತರ ಬಂದಿಲ್ಲ. ಇನ್ನ ರಾಜ್ಯದ ಮುಖ್ಯಮಂತ್ರಿಗಳು ಬಂದಿಲ್ಲ, ಪ್ರಧಾನಮಂತ್ರಿಗಳು ಬಂದಿಲ್ಲ. ಆಮೇಲೆ ಇನ್ನು ನಮ್ಮ ಸಂಸದರು ಆ ಸಂಸದರಿಗೆ ನಾವು ಏನ್ ಮಾಡಿದಪ್ಪ ಅಂದ್ರೆ ದೇಶದ ಪ್ರಧಾನಿಗಳ ಹೆಸರು ಹೇಳ್ಕೊಂಡು ಆರಿಸೋಗ್ಯಾರ ಅವ್ರು. ಈ ನಾವು ದೇಶದ ಪ್ರಧಾನಿಗಳ ಕೇಳ್ತೇವೆ ನಾವು ಮ್ಯಾಗ ಮುಂದೆ ದೇಶದ ಪ್ರಧಾನಿಗಳು ಕೊಡ್ಬೇಕಿದಾಗ ಯಾವ ಕಾರಣಕ್ಕೆ ಇವರು 371 ಜೆ ತಗೊಂಡ್ಬರ್ತಾ ಇಲ್ಲ, ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ? ಇಲ್ಲ, ಜನರ ಒಂದು ಆರ್ಥಿಕ ಪರಿಸ್ಥಿತಿ ಒಂದು ಏನಾಗತ್ತಪ್ಪ ಅಂತಂದ್ರೆ ನಿಮ್ಗೆ ಹೇಳ್ಬೇಕಂದ್ರೆ ಜನರ ಆರ್ಥಿಕರಾಗಿ ಪ್ರಬಲರಾದ್ರಪ್ಪ ಅಂತಂದ್ರೆ ಇವ್ರು ನಮ್ಮ ಮಾತು ಕೇಳಲ್ಲ ಅನ್ನೋ ಒಂದು ಇದು ಇದೆ ನಿಮ್ಗೆ ಹೇಳ್ಬೇಕ ರಾಜಕಾರಣಿಗಳು ನಡೋಕಿದೆ. ಆ ಒಂದು ಉದ್ದೇಶಕ್ಕೆ ಅವ್ರು ಇದು ಮಾಡೋದಿಲ್ಲ. 371 ಜೆ ಬಂದ್ರೆ ಮೆಡಿಕಲ್ ಕಾಲೇಜ್ ಬರ್ಬೋದು ಎಲ್ಲ ಆಗ್ತಾವ್ರಿ. ನಾವು ಮನಸ್ಸು ಮಾಡಿದ್ರೆ ಎಲ್ಲ ಬರ್ಬೇಕಾರೆ ಇವ್ರು ಏನ್ ಮಾಡಾಕ್ತಾ ಇರಲ್ಲ ಯಾರು ನಿಮ್ಗೆ ಹೇಳ್ಬೇಕಂದ್ರೆ. ಈಗ ನೋಡ್ರಿ ಎಲ್ಲಾ ಒಂದೊಂದು ಹಾಸ್ಪಿಟಲ್ಗಳು ಯಾವ ರೀತಿ ಅವ್ರು ಪ್ರೈವೇಟೈಸೇಷನ್ ಹೆಂಗ್ ಮಾಡ್ಕೊಳಕತ್ತಾರೆ ಅದು ಒಟ್ಟು ಏನೈತಪ್ಪ ಅಂದ್ರೆ ತಮ್ಮ ಖಜಾನೆ ತುಂಬಿಸೋದ್ರ ಸಂಬಂಧ ಮಾಡ್ಕೊಳಕತ್ತಾರ ಹೊರತಾಗಿ ಜನರ ಕಷ್ಟ ಸುಖಗಳನ್ನ ನೋಡಾಕ್ತಾ ಇಲ್ಲ. ಇಲೆಕ್ಷನ್ ಬರ್ತದೆ, ಇಲೆಕ್ಷನ್ ಬಂದಾಗ ಒಂದ್ ಸ್ವಲ್ಪ ದುಡ್ಡು ಹಂಚಿಬಿಟ್ಟು ಇದು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಜನರು ಒಂದ್ ಸ್ವಲ್ಪ ಎತ್ತರ ಆಗತ್ತಾರ. ಈಗ ನಿಮ್ಗೆ ಹೇಳ್ಬೇಕಂದ್ರೆ ಈ ಕಾಯ್ದೆಯಿಂದ ಜನಪ್ರತಿನಿಧಿಗಳು ಹೊರತು ಬೀಳ್ತಾವ್ರಿ. ಅವ್ರ ಆರ್ಥಿಕ ಕಡಿಮೆ ಆಗ್ತದೆ. ನಮ್ಮ ಅದ್ರ ಸಂಬಂಧ ಅವ್ರು ಆಗ್ತಾ ಇಲ್ಲ. ಮುಂದೇನಿಲ್ರಿ ನಮ್ಗ ಇದು ಆಗುವವರೆಗೆ ನಮ್ಮ ಹೋರಾಟ ಕಂಟಿನ್ಯೂಸ್ ಇರುದೆ. ಈಗ ನಾವು ಇನ್ನ 3 ಆಯಾಮ ಇಟ್ಟವ್ರಿ. ಈಗ ನಾಳೆ ನಮ್ದು 8ನೇ ತಾರೀಕಿಗೆ ಇದಕ್ಕ ನಮ್ಮ ಶಿವಾಜಿ ಸರ್ಕಲ್ ಇದೆ. ಶಿವಾಜಿ ಸರ್ಕಲ್ ಇಂದ ಮತ್ತೊಮ್ಮೆ ಬರ್ತೇವೆ ನಾವು. ಆಮ್ಯಾಗ ಅದು ಮುಗಿದ ಮ್ಯಾಗ ಗೋಳಗುಮ್ಮಟ ಗೇಟದಿಂದ ಮತ್ತೊಮ್ಮೆ ಬರ್ತೇವೆ. ಆಮ್ಯಾಗ ಮುಂದೆ ಬುದ್ಧ ವಿಹಾರದಿಂದ ಮತ್ತೆ ದಿಶಿಕಾಗಿ ನಾಲ್ಕು ಬರ್ತೇವೆ. ಈಗ ಬಂದೇವಪ್ಪ ಅಂತಂದ್ರೆ 4 ಆಯಾಮದಾಗ ನಾವು ಜನರಿಗೆ ಮುಟ್ಟಿಸಂಗ ಸುದ್ದಿ 4 ಜನರಿಗೆ ಮುಟ್ಟಿಸಿದೇವಪ್ಪ ಅಂದ್ರೆ ಅವಾಗ ಜನರು ಹೇಳಕ್ ಚಾಲು ಮಾಡ್ತಾರೆ. ಲಾಸ್ಟ್ನೇದ ಹೋರಾಟ ನೋಡಕತ್ತೀರಿ ನೀವು. ಇವತ್ತು ನಾವು ಇಷ್ಟ ಮಂದಿ ಇರ್ಬೇಕು. ಈಗ ನಮ್ಮ ಪರವಾಗಿ ಇವತ್ತು ಶ್ರೀರಂಗದಾಗ ಬಂದ್ ನಮ್ ಬೆಂಬಲ ಕೊಟ್ಟಾರಪ್ಪ ಅಂತಂದ್ರೆ ಯಾವ ರೀತಿ ಒಂದು ವಿಚಾರ ಆಗ್ತದ ನೋಡಕತ್ತೀರಿ ನೀವು ಹೇಳ್ಬೇಕಂದ್ರೆ. ಜಿಲ್ಲೆಯ ಜನ ಸಪೋರ್ಟ್ ಮಾಡೋ ಅಧ್ಯಕ್ಷ ನಾವು ವಿನಂತಿ ಮಾಡ್ಕೋತೀವಿ. ಮಲ್ಲಿಕಾರ್ಜುನ ಚಂಗನಾಳ ಅಧ್ಯಕ್ಷದಿಂದ ರೈತ ಭಾರತ ಪಕ್ಷ ರಾಜ್ಯಾಧ್ಯಕ್ಷ. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಆಗಲೇಬೇಕು 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 ಸೇರ್ಪಡೆ ಮಾಡಲೇಬೇಕು. ಎಲ್ಲ ವಿದ್ಯಾರ್ಥಿಗಳು ಬರಲೇಬೇಕು ಹೋರಾಟಕ್ಕೆ. ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನೆಗೆ ನೇತೃತ್ವ ನೀಡುತ್ತಿರುವವರು ಶ್ರೀ ಮಲ್ಲಿಕಾರ್ಜುನ್ ಚಂಗನಾಳ್ ಕರ್ನಾಟಕ ರಾಜ್ಯ. ಆಗಲೇಬೇಕು 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 ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಜಿಲ್ಲೆಯ ಶಾಸಕರುಗಳಿಗೆ ಜಿಲ್ಲೆಯ ಸಂಸದರುಗಳಿಗೆ ಎಲ್ಲಿಯವರೆಗೆ ಹೋರಾಟ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಜಾತಕ್ಕಾಗಿ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಜಿಲ್ಲೆಯ ಶಾಸಕರುಗಳಿಗೆ ಜಿಲ್ಲೆಯ ಸಂಸದರಿಗೆ ಜಿಲ್ಲೆಯ ಸಂಸದರಿಗೆ ಕೇಂದ್ರ ಸರ್ಕಾರ
ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಜಿಲ್ಲೆಯ ಶಾಸಕರುಗಳಿಗೆ ಬೇಕೇ ಬೇಕು ಬೇಕೇ ಬೇಕು ವಿಜಯಪುರ ಜಿಲ್ಲೆ 371 ಆರ್ಟಿಕಲ್ ಆಗಲೇಬೇಕು ನ್ಯಾಯ ಬೇಕು ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿ ಸಂಸದರುಗಳಿಗೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಬಿಜಾಪುರ ಜಿಲ್ಲೆ 371 ಸೇರ್ಪಡೆ ಆಗಲೇಬೇಕು ಬಿಜಾಪುರ ಜಿಲ್ಲೆ ಸೇರ್ಪಡೆ ಆಗಲೇಬೇಕು ನಿಂತು ಹೋದ ಸರ್ಕಾರಕ್ಕೆ ನಿಂತು ಹೋದ ಸರ್ಕಾರಕ್ಕೆ ಜನರ ಕೆಲಸ ಮಾಡದೇ ಇರುವ ಸರ್ಕಾರಗಳಿಗೆ ಜನರ ಕೆಲಸ ಮಾಡದೇ ಇರುವ ಸರ್ಕಾರಗಳಿಗೆ ಎಲ್ಲಿಯವರೆಗೆ ಹೋರಾಟ ಬಿಜಾಪುರ ಜಿಲ್ಲೆ 371 ಸೇರ್ಪಡೆ ಆಗಲೇಬೇಕು ಸರ್ಕಾರಕ್ಕೆ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಜಿಲ್ಲೆಯ ಸಂಸದರುಗಳಿಗೆ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು 371 ಆರ್ಟಿಕಲ್ ಆಗಲೇಬೇಕು 371 ಆರ್ಟಿಕಲ್ ಆಗಲೇಬೇಕು 371 ಬಿಜಾಪುರ ಜಿಲ್ಲೆ ಸೇರ್ಪಡೆ ಆಗಲೇಬೇಕು 371 ಜಿಲ್ಲೆ ಸೇರ್ಪಡೆ ಆಗಲೇಬೇಕು ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಅಯ್ಯಯ್ಯೋ 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 ಬೇಕೇ ಬೇಕು ಬೇಕೇ ಬೇಕು ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಎಲ್ಲಿ ತನಕ ಹೋರಾಟ ಯೋಧರಿಗೆ ನೈಜ ಗೌರವ ಸಲ್ಲಿಸಬೇಕೆಂದು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿಯನ್ನು ಕೊಡ್ತೀವಿ. ಆ ಮನವಿಯನ್ನ ಅವರು ಎಲ್ಲರಿಗೂ ಮುಟ್ಟಿಸ್ಬೇಕಂತ